ಒಬ್ಬಂಟಿಯಾಗಿ ಬಂದ ನಾನು, ಯಾರೋ ಗೊತ್ತಿರೋದ ಜನ ಜೊತೆಗೆ ಜಂಟಿ ಆದ ಈ ಟ್ರೆಕ್ಕು ಸಿಕ್ಕಾಪಟ್ಟೆ ತಂಡಿದೆ ಮರೆಯ ಯಪ್ಪ. ಮುಂದಿನ ಜರ್ನಿ ಹೆಂಗಿದೆ ಅಂತೇಳಿ ಇಲ್ಲಿಂದ ನೋಡ್ಬೇಕು. ಇಲ್ಲಿಂದ 4 ಕಿಲೋಮೀಟರ್ಸ್ ಟ್ರೆಕ್. ಬಟ್ ಇವರು ಗೈಡೆಲ್ಲ ಹೇಳಿದ ಪ್ರಕಾರ ನೋಡಿದ್ರೆ ಸಿಕ್ಕಾಪಟ್ಟೆ ಹಾರ್ಡ್ ಐತೆ ಅಂತ. ಸ್ಟಾರ್ಟ್ ಮಾಡುವ ಟ್ರೆಕ್. ಇಲ್ಲಿ ನಾವು ಹೋಗ್ತಾ ಇರೋದು ಇವಾಗ, ಅದು ಜೀಪ್ ಲೈನ್. ಮುಂದೆ ಬಂದರೆ ಸೂಪರ್ ವ್ಯೂ ಪಾಯಿಂಟ್. ನಾವೀಗ ಹೋಗೋದು ಅದೇನು ಕಾಣುತ್ತಲ್ಲ, ಅದು ಆ ಪಿನಾಕಲ್ ಇದೆಯಲ್ಲ, ಆ ಪಿನಾಕಲ್ ಒಂದು ನಮ್ಮ ಮೇನ್ ಪಾಯಿಂಟ್. ಅಲ್ಲಿ ಮೇಲ್ಗಡೆ ನಮ್ಗೆ ಸಣ್ಣ ದಾರ ಕಾಣುತ್ತೆ. ಅಲ್ಲಿಂದ ನಮ್ಮದು ಜಿಪ್ಲೈನು ಮತ್ತು ರ್ಯಾಪ್ಲಿಂಗ್ ಅಬೌಟ್ 400 ಫೀಟ್ ಐತಿ. ಜಿಪ್ಲೈನ್ ಒಂದು 300 ಫೀಟ್. ದೊಡ್ಡವರೆಲ್ಲ ಹೇಳ್ತಾರಲ್ಲ, ಗುಡ್ಡ ಸುತ್ತಿ ಮಲೆನಾಡಿಗೆ ಬರ್ಬೇಕಂತೇಳಿ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ನಾವು ಬರ್ಬೇಕಾಗಿರೋದು ಈ ಪಿನಾಕಲ್ಲಿಗೆ. ಬಟ್ ನಾವು ನಮ್ಮ ಟ್ರೆಕ್ ಚಾಲು ಮಾಡ್ಬೇಕಾಗಿರೋದು ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿಂದ ಹತ್ತಿ ಹೊಳ್ಳಿ ಹಿಂಗೆ ಬರ್ಬೇಕು. ಒಂದು ಹಂತಕ್ಕೆ ಬಂದು ಇವಾಗ ಇದೇ ಮೇನ್ ಇದು ರ್ಯಾಪ್ಲಿಂಗ್. ಇಲ್ಲಿಂದ ಟ್ರೆಕ್ಕಿಂಗ್ ಚಲೋ ನೋಡ್ಬೋದು. ಇಲ್ಲಿ ಗುಡ್ಡ, ಈ ಗುಡ್ಡನ ಇಲ್ಲ, ಏನು ವಾಲ್ ಇಲ್ಲ, ಈ ವಾಲ್ ಕತ್ತಿಸಿ ಈ ಥರ ನೀಟಾಗಿರೋ ಹೆಜ್ಜೆ ಇಡ್ಬೇಕಾರೆ ಹುಷಾರಾಗಿ ಹೋಗ್ಬೇಕಷ್ಟೆ. वो सामने दिख रहा है वो नानी घाटे, जिनको मालूम नहीं उनको बता रहा हूँ. वो सामने जो दिख रहा है ना, वो पिनाकल सामने वाला वो नानी घाटे. ಮುಗಿತು ಕೆಲಸ ಸ್ವಲ್ಪ. गुजरात मैडम है, हमारा ट्रैक का लीड है, ठीक है. अभी कल मैडम है ना, बड़ा करके ट्रैक खत्म करके आज वापस इधर आया है और 25 लोगों को लीड कर रहा है, वो भी ऐसा वाला ट्रैक में. अच्छे चलो. हाँ छोटा है, अभी चालू किया मैंने. छोटा से ही चालू होता है सर. हाँ अभी चालू किया. अभी पहला लॉक डाला मैंने, अभी दूसरा सेकंड बार आया मैंने. ನಾವು ಸರಿ ಸುಮಾರು 40 ಏನಾಗಿಲ್ಲ ಅಂದರೂ ಒಂದು 600 ಫೀಟ್ ಮೇಲೆ ಇದ್ದೀನಿ. ಅದು ಯಾತ್ರೆ ಕಾಣುತ್ತಂದ್ರೆ ಆ ಪ್ಯಾಚ್ ಏನಂದ್ರೆ ಅಲ್ಲಿ ಹಗ್ಗದ ಮುಖಾಂತರ ಹತ್ಬೇಕಲ್ಲ, ಯಾಕಂದ್ರೆ ಬೇರೆ ಏನೂ ಇಲ್ಲ ಅಲ್ಲಿ ಸ್ಟೆಪ್ಗಳಾಗಲಿ ಏನಾಗಲಿ ಏನೂ ಇಲ್ಲ. ಅದು ಎಷ್ಟು ನಾ ಹೇಳ್ತೀನಿ ವಿಡಿಯೋ ಒಳಗೆ, ಪೂರ್ತಿ ವಿಡಿಯೋ ಒಳಗೆ. ಇದು ಮೇನ್ ಇದು ಪ್ಯಾಚ್. ಇಲ್ಲಿ ಏನೇನು ಇಲ್ಲ ಹತ್ತಕ್ಕೆ. ಇಲ್ಲಿ ಫಸ್ಟ್ ಇದ್ರ ಹಿಸ್ಟ್ರಿ ಪ್ರಕಾರ ಅಂದ್ರೆ ಇಲ್ಲಿ ನೀಟಾಗಿ ಸ್ಟೆಪ್ ಇದ್ದು ಅಂತ. ಬ್ರಿಟಿಷ್ ಕಾಲದಲ್ಲಿ ಅವರು ಯಾವತ್ತು ಇದನ್ನು ವಶ ಪಡಿಸ್ಕೊಂಡ್ರಲ್ಲ, ಆ ಟೈಮ್ ಒಳಗೆ ಇಲ್ಲಿ ಸ್ಟೆಪ್ಸ್ನ ಬೇರೆದವರು ಮರಾಠರು ಹೊಳಿ ಮತ್ತು ಮೇಲ್ಗಡೆ ಬಂದು ಅವ್ರ ಮೇಲೆ ಆಕ್ರಮಣ ಮಾಡಬಾರ್ದು ಅಂತೇಳಿ ಮೇನ್ ಪ್ಯಾಚ್ ಇರುವಂಥ ಈ ಕಲ್ಲು ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡೋರು. ಅದ್ರ ಕಲೆಗಳೆಲ್ಲ ನೀವು ನೋಡ್ಬೋದು ಇಲ್ಲಿ.
पाय असं ठेवायचा की दुसऱ्या पायाला जागा झाली. ले फुल स्लीप ಆಗ್ತೈತಿ. वाले वरती जाऊन तुम्हाला वेटच करायचं आहे, आरामात करा. तिथे जाऊन तुम्ही बसणार. रशी सोडू नको ये. ಇಲ್ಲಿ ಬಂದ ತಕ್ಷಣ ಇಲ್ಲಿಂದ ಮೇನ್ ದರ್ವಾಜ सोडू नको ये. ಬರ್ರಿ ಒಳಗೆ ಹೋಗಿ ಒಳಗೆ ಅಲ್ಲಿಟ್ಟು ಒಳಗೆ ಬಂದ್ರೆ ಇಲ್ಲಿ ಇನ್ನೊಂದು ಏನಂದ್ರೆ ಇದ್ರ ನೋಡ್ಬೇಕಂದ್ರೆ ನೀವು ಏಕಶಿಲಾ ಒಳಗೆ ಕೆತ್ತಿರೋದೈತಿ. ಇದು ಬಾಗಿಲನ್ನು ಸಪ್ರೇಟಾಗಿ ಬಂದು ಇಟ್ಟಿರೋದಿಲ್ಲ. ಸಿಂಗಲ್ ಕಲ್ಲಿದು ಪೂರ್ತಿ ಗುಡ್ಡ ಇದು ಕೆತ್ತಿ ಒಳಗಡೆ ಈ ಥರ ಮಾಡಿರೋದು. ಟ್ರೆಕ್ಕಿಂಗ್ ಮಾಡಿದ್ಮೇಲೆ ಕೊನೆ ಹಂತ ಬಂದಿದ್ದು ರ್ಯಾಪ್ಲಿಂಗ್. ಸಣ್ಣ ಒಂದು ಇದು ತೋರಿಸ್ತೀನಿ ನಿಮ್ಗೆ ಎಷ್ಟು ಸೇಫ್ಟಿ ಐತೈತೆ ಅಂದ್ರೆ ಇಲ್ಲಿ ನೋಡ್ಬೋದು. ಈಗ ಈ ಹದ ಓಕೆ. ಆಮೇಲೆ ಈ ದೊಡ್ಡ ಬಂಡೆಗೆ ಮತ್ತೊಂದು ಇಲ್ಲಿಂದ ಹಗ್ಗ ಓಕೆ. ಮತ್ತೆ ಹೊಳ್ಳಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ರ್ಯಾಪ್ಲಿಂಗ್ ಕೋಚ್ಗಳು ಇದ್ದಾರೆ. ಎಕ್ಸೈಟೆಡ್ ನೋಡ್ರಿ ಜಿಪ್ ಲೈನ್. ನಾನಿವಾಗ ಹೋಗ್ತಿದ್ದೀನಿ. अपने बैग में रखना. 1-2 सेकंड ज़्यादा सेंटर में थोड़ा आगे भी चलेगा. थोड़ा सा आगे. अब जा रहा हूँ अभी देख जाओ. हाँ जाओ. पीछे उल्टो. नहीं डाउन करो. लेग्स दोनों हाथ ऊपर वाला हाथ छोड़ दो. वाले टेप पकड़ो. ये पकड़ो. हाँ कर दिया. एक बार ऐसा देख लो. हाँ ये कोई जाएगा नीचे ही रुकना है. आगे जाना नहीं. ಹೊರಗೆ ಎಷ್ಟು ವರ್ಷ ಆಗತ್ತಲ್ಲ, ಒಳಗೆ ಎಷ್ಟು ಅರ್ಧ ಐತೆ ನಂದು ಆಲ್ರೆಡಿ. ये देखो इतना खाइए. देख सकते हो भाई. ये कौन कहता है इसलिए कौन उतरता है? ये वहां से प्लेन जा रहा है. कौन उतरता है? हम एक उतरता है. ये लोग कौन उतरता है? हो यो. ಇವಾಗ ಇಲ್ಲಿಂದ ಕೆಳಗೆ ಇಳಿದ ರ್ಯಾಪ್ಲಿಂಗ್ ಮುಖಾಂತರ ಫಸ್ಟಿಗೆ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳೋದು. ये हमारा प्रदीप भाई है. सुबह से व्लॉगिंग कर रहा है. बहुत एडवेंचर कर रहा है. अभी रैपलिंग के लिए तैयार हो रहा है हैंड ग्लव्स पहन के. कैसा लग रहा है? बहुत मेहनत कर रहा है बंदा. डर के आगे जीत है. सब्सक्राइब करो. अब रैपलिंग के लिए तैयार होते हुए हमारे प्रदीप भाई. विश्वास है ना.
राइट हैंड से ये पकड़ो। ओके ऐसा नहीं, ऐसा। हाँ ओके चलो पीछे आ जाओ, राइट साइड थोड़ा। हाँ बैठो वहाँ पे नीचे। हाँ पैर छोड़ दो दोनों भी नीचे, आराम आराम से। कहाँ पर? 1 मिनट। हैंग छोड़ना है, हैंग छोड़ना है। हैंग छोड़ना? हाँ छोड़ो हैंग, मैं पकड़ के रखा हूँ। छोड़ो आराम से, छोड़ो दोनों पैर। छोड़ो क्या? ये हाथ में कर लो, रिमूव करो एक हैंड। हाँ हैंड रिमूव नीचे छोड़ दो पैर सर, छोड़ दो, छोड़ दो। अरे बेटे हाँ हाँ नीचे जाओ ना, नीचे ये नहीं कर रहे ना। हाँ, अभी उसको पुल करो ऊपर से, करो पुल, करो पुल। जा रहे हो क्या? जा रहे हो ना आराम से? हाँ ए पैर 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 नीचे लो ना। हाँ। रोप राइट साइड को लो। ठीक है। ओके? हाँ। उधर से ही नीचे नीचे उतरना है। ओके हाँ दोनों पैर में डिस्टेंस रखना है। हाँ। नी बेंड्स नहीं करना है। ठीक है। और पीछे का हाथ पीछे रखना है, कमर के पीछे। ओके आराम से जोड़ो, उल्टा हो गया। शिवा शिवा आ रहे ना, फट रहे आने वाला है। शिवा शिवा Iya pak. Hey. Oke. Ah. ಇಲ್ಲಿ ಬರ್ಬೇಕಾದ್ರೆ ಒಂದು ಭಯ ಇತ್ತು ಅಷ್ಟೇ, ಹುರುಪಿತ್ತು ಏನಾಗುತ್ತೋ ಏನಾಗ್ಬೋದು ಅಂತೇಳಿ. ಬಟ್ ಇಲ್ಲಿ ಬಂದಮೇಲೆ ಟ್ರೆಕ್ ಹತ್ಬೇಕಾದ್ರೆ ಒಂಥರ, ಟ್ರೆಕ್ ಹತ್ಬೇಕಾದ್ರೆ ಏನು ಇಲ್ಲ, ಮುಂದೆ ಹೋಗ್ಬೇಕು ಜಿಪ್ಲೈನ್ ಅದೊಂದು ಎಕ್ಸೈಟ್ಮೆಂಟ್ ಅಷ್ಟೇ. ಅಲ್ಲಿ ಅದು ಯಾವ ಥರ ಆಗುತ್ತೆ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡತ್ತೀನಿ ನಾನು ಲೈಫ್ ಒಳಗೆ. ಜಿಪ್ಲೈನ್ 1-2-3 ಜನ ಹೋಗಿ ನೋಡಿ ಓಕೆ ಅನ್ಸುತ್ತೆ, ಬಟ್ ಮಾಡಿ ಈ ಥರ ಅಡ್ವೆಂಚರ್ ಮಾಡ್ಬೇಕು ಲೈಫ್ ಒಳಗೆ. ನಿಮ್ಗೆ ಹೇಳೋದು ಒಂದು ಏನಂದ್ರೆ ಯಾವಾಗ ಮಾಡ್ರಿ, ಟೈಮ್ ಇರ್ಬೇಕಾದ್ರೆ ಮಾಡ್ರಿ. ಒಂದ್ಸತಿ ಟೈಮ್ ಮುಗೀತಂದ್ರೆ ಆ ಎಕ್ಸ್ಪೀರಿಯನ್ಸ್ ಮಾಡೋಕೆ ಬರೋಂಗಿಲ್ಲ, ಅಡ್ವೆಂಚರ್ ಮಾಡೋಕೆ ಏನೂ ವಯಸ್ಸಿಲ್ಲ. ಇನ್ನೊಂದೇನಂದ್ರೆ ಜಿಪ್ಲೈನ್ಗೆ ಬಂದ್ವಿ. ಜಿಪ್ಲೈನ್ಗೆ ಅಂದ್ರೆ ಇಲ್ಲಿ ಈ ಎಂಡಿಗೆ ಜಿಪ್ಲೈನ್ ಪಾಯಿಂಟಿಗೆ ಬಂದ್ರೆ ಗೊತ್ತಾದ, ತಳ ನೋಡಿದ್ರೆ ಏನೇನೇನೂ ಇಲ್ಲ. ಅಲ್ಲಿಂದ ಇಲ್ಲಿಗೆ ಬಂದೆ, ಇಲ್ಲಿಗೆ ಈ ಪಾಯಿಂಟಿಗೆ, ಈ ಜಿಪ್ಲೈನ್ ಮೇನ್ ಪಾಯಿಂಟಿಗೆ ಇಲ್ಲಿ. ಓಕೆ, ಅಲ್ಲಿ ಇಳಿಬೇಕಲ್ಲ, ಮೊದಲಿಗೆ ಎಲ್ಲಿ ಸ್ಟೆಪ್ ಹಿಡಿದೆ, 3ನೇ ಸ್ಟೆಪ್ಪಿಗೆ ತೆಳಗೆ ನೋಡಿದೆ ನೋಡು, ತೆಳಗೆ ನೋಡಿದೆ ಇಷ್ಟ ಅಲ್ಲ, ಮೇಲೆ ಒಳಗೆ ಕೈ ನಡ್ಕತ್ ಬಿಡು. ಇದೇನೈತಲ್ಲ ಇದೇನೂ ಅಲ್ಲ ಅನ್ಸುತ್ತೆ ಅಚೀವ್ ಮಾಡಿದ ಮೇಲೆ. ಬಟ್ ಅಚೀವ್ ಮಾಡ್ಬೇಕಾರೆ ಭಯ ಇತ್ತಲ್ಲ, ಅದು ಈಗ ಐತಲ್ಲ, ಮೊದಲಿಗೆ ಭಯ ಬಂತ, ಕೈ ಇದಾವಲ್ಲ ಈಗ ಶೇಕ್ ಆಗ್ತಿದೆ ನಾನು ಬಂದಾಗ ಮೊದಲಿಗೆ, ಈ 2 ಕೈ ಈಗ. ಆಮೇಲೆ ಇವಾಗ ಸಮಾಧಾನ ಅಲ್ಲ, ಏನೋ ಒಂದು ಮಾಡಿನಪ್ಪ ಅಡ್ವೆಂಚರ್ ಒಳಗೆ ಅಂತೇಳಿ ಸಮಾಧಾನ ಆಗಿದೆ ಇವಾಗ.